KCN में आपका स्वागत है। मैं किंग हमीद। ಈಗ ಮಾತಾಡ್ಬೇಕೋ ಬೇಡವೋ ಮತ್ತೆ ಸುಮ್ಮನೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ನನ್ನ ಸಹೋದ್ಯೋಗಿ ಗೃಹ ಸಚಿವರು ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ, ಶ್ರೀಮತಿ ಪರಮೇಶ್ವರ್ ಅವರ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ನರಸಿಂಹರಾಜ ವಿಧಾನಸಭೆ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳು ಆದಂತ ತನ್ವೀರ್ ಶೇಖ್ ಅವರ, ಶಾಸಕರಾದಂತ ಕೃಷ್ಣಮೂರ್ತಿ ಅವರ, ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ, ಮಾಜಿ ಶಾಸಕರಾದಂತ ಕುಮಾರಸ್ವಾಮಿ ಅವರ, ವಕೀಲರಾದಂತ ಅಮರನಾಥ್ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಪವಾದಿತ ಗಣ್ಯರ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ, ಮಾಧ್ಯಮದ ಗೆಳೆಯರು, ಊಟ ಸಮಯ ಆಯ್ತು ಅಂತ ಹೇಳಿ ಕೆಲವರೆಲ್ಲ ಹೊರಟೋಗಿದ್ದಾರೆ. ಆದ್ರೆ ಬಹುತೇಕವಾಗಿ ಕೂತಿದ್ದೀರಿ. ನಾನು ಅದಕ್ಕೋಸ್ಕರ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಡೆದುಕೊಂಡಿರುವ ಕಾರ್ಯವನ್ನು ಪರಮೇಶ್ವರ್ ಅವರ ತಂದೆಯವರಾದಂತ ಗಂಗಾಧರಯ್ಯನವರು ಬಹಳ ಕಷ್ಟಪಟ್ಟು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಪರಮೇಶ್ವರ್ ಅವರು ಹೇಳಿದ್ರು, ಗೋಲ್ನಹಳ್ಳಿನಲ್ಲಿ ಮೊದಲನೇ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು. ಅದು ಪ್ರಾರಂಭ ಆದದ್ದು ಕೊಟ್ಟಿಗೆನಲ್ಲಿ. ನೋಡಿ, ಇವತ್ತು ಕೊಟ್ಟಿಗೆನಲ್ಲಿ ಪ್ರಾರಂಭ ಆದಂತ
ಗಂಗಾಧರಯ್ಯನವರು ಬೀಜ ಬಿದ್ದಂತ ವಿದ್ಯಾಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 35,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯೆಯನ್ನ ಕಲಿತಾ ಇದ್ದಾರೆ. ಇವತ್ತು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜುಗಳಿಗೆ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, BEd ಕಾಲೇಜು, BSc ಕಾಲೇಜು, MA, MSc ಇವೆಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತೆಲ್ಲ ಒಳಗೊಂಡಿದ್ದಾವೆ. ಸುಮಾರು 86-87 85 ಯಾಕಂದ್ರೆ ನನಗೆ ಬರ್ಕೊಂಡಿದ್ದು 88ನೇ ಸಂಸ್ಥೆ ಅಂತ ಬರ್ಕೊಂಡು 85 ಸಂಸ್ಥೆಗಳನ್ನ ಹೊಂದಿದೆ. ನೋಡಿ, ಗಂಗಾಧರಯ್ಯನವರು ಪರಮೇಶ್ವರಷ್ಟು ದೊಡ್ಡ ವಿದ್ಯಾವಂತರಲ್ಲ. ಆ ಕಾಲದಲ್ಲಿ ಅವರು 60ನೇ ದಶಕದಲ್ಲಿ ಅವರು ಯೋಚನೆ ಮಾಡಿದ್ದಾರಲ್ಲ, ಗ್ರಾಮೀಣ ಪ್ರದೇಶದ ಮಕ್ಕಳು, ಬಡವರ ಮಕ್ಕಳು, ಹಿಂದುಳಿದವರ ಮಕ್ಕಳು, ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ, ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಇವತ್ತು ದೇಶದಲ್ಲಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಬರೀ ಶಿಕ್ಷಣ ಸಿಕ್ಕಿದ್ರೆ ಸಾಲದು, ಆ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಶಿಕ್ಷಣ ಬಹಳ ಜನ ಪಡ್ಕೊಳ್ತಾರೆ. ಆ ಶಿಕ್ಷಣದಲ್ಲಿ ವೈಚಾರಿಕತೆ ಇದೆ, ಆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಇದೆ ಪ್ರಯೋಜನ. ನಿಮಗೆ ವೈಚಾರಿಕತೆ, ವೈಜ್ಞಾನಿಕತೆ ಶಿಕ್ಷಣ ಸಿಗದೆ ಹೋದ್ರೆ ನಾವು ಮನುಷ್ಯನಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣ ಬಹಳ ಮುಖ್ಯ, ನಿಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ವಿವೇಕಾನಂದ ಕೂಡ ಹೇಳಿದ್ರು, ಶಿಕ್ಷಣ ಬಹಳ ಮುಖ್ಯ. ನಮ್ಮ ವಿಕಾಸ ಆಗ್ಬೇಕಂದ್ರೆ, ನಮ್ಮ ವ್ಯಕ್ತಿತ್ವದ ವಿಕಾಸ ಆಗ್ಬೇಕಂದ್ರೆ, ನಮ್ಮ ಸುತ್ತ ಪ್ರತಿಯೊಬ್ಬರು ಕೂಡ ಸುತ್ತ ಪ್ರತಿಭೆ ಇರ್ತದೆ. ಆ ಪ್ರತಿಭೆ ವಿಕಸನ ಆಗ್ಬೇಕಂದ್ರೆ ವಿದ್ಯೆ ಬೇಕೇ ಬೇಕಾಗ್ತದೆ. ಆ ವಿದ್ಯೆ ಇದ್ದಾಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ, ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ. ಬಹಳ ಜನ ವಿದ್ಯಾವಂತರಾಗಿರ್ತಾರೆ, ಡಾಕ್ಟರ್ಗಳಾಗಿರ್ತಾರೆ, ಇಂಜಿನಿಯರ್ಗಳಾಗಿರ್ತಾರೆ. ಅವರು ಮಾನವೀಯತೆಯನ್ನು ಬೆಳೆಸಿಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಶಿಕ್ಷಣ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ. ಸಮಾಜ ಇದೆ ನಮ್ಮಲ್ಲಿ, ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ, ಬಡವರು ಬಲ್ಲಿಗರು ಅಂತಕ್ಕಂಥ ಸಮಾಜ ಇದೆ. ಇದಕ್ಕೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗ್ಬೇಕಲ್ಲ. ಇದಕ್ಕೆ ಸ್ಪಂದಿಸದೆ ಹೋದ್ರೆ ನಾವು ಈಗ ಯಾರೋ ಹೇಳಿದ್ರು ಮಾತಾಡುವಾಗ ಎಲ್ರಿಗೂ ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಹಂಚಿಕೆ ಆಗ್ಬೇಕಲ್ಲ. ಸ್ವಾತಂತ್ರ್ಯ ಬಂದಿರೋದು ಕೆಲವರೇ ಅನುಭವಿಸಕ್ಕ, ಕೆಲವರೇ ಮಜಾ ಮಾಡಕ್ಕ. ಶಿಕ್ಷಣ ಬಂದಿರ್ತಕ್ಕಂಥದ್ದು ಕೆಲವರೇ ಮಜಾ ಮಾಡಕ್ಕ, ಕೆಲವರೇ ಅದರ ಲಾಭವನ್ನು ಪಡ್ಕೊಳ್ಬೇಕ. ಇದು ಆಗ್ಬಾರ್ದು. ಯಾರು ತಳ ಸಮುದಾಯ ಇದೆಯಲ್ಲ, ಆ ತಳ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬರ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಹೇಳುತ್ತು, ಅಸಮಾನತೆಯನ್ನು ತೊಡೆದಾಕ, ಅಸಮಾನತೆಯನ್ನು ತೊಡೆದಾಕ.
ಇವತ್ತು ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರ್ತಕ್ಕಂಥದ್ದು ಅದು ಯಶಸ್ವಿ ಆಗ್ಬೇಕಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಸಮಾನತೆಯಿಂದ ನಡತಾ ಇದ್ದಾರೆ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅವರು ಸಮಾನತೆಯಂತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದ್ರೆ ಹಂಗೆ ಅಸಮಾನತೆ ಹುಡುಕುತ್ತದೆ. ಬಸವಣ್ಣವರು ಎಷ್ಟು ವರ್ಷ ಆಯ್ತು ಹೇಳಿ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಹಾಗಿದ್ದು ಇಷ್ಟೊಂದು 850 ವರ್ಷಗಳ ಹಿಂದೆ. ಈಗ 76% ಮಾತ್ರ ಅವ್ರಿಗೆ ನೋಡಿದಾಗ ಇವತ್ತು ಇಷ್ಟಾದ್ರೂ ಕೂಡ ಇವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ವಲ್ಲ. ನಮ್ಮವ 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 ಅಂತ ಹೇಳ್ಬೇಕಂತ ಭಾವನೆ ಬರ್ಬೇಕಲ್ಲ. ಇದನ್ನ ವಚನ ಹೇಳ್ಬಿಟ್ಟು ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವ ನಾರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ಅಂತ ಅಂದ್ಬಿಟ್ಟು ಆಮೇಲೆ ಈ ಯಾವ ಜಾತಿಯವರು ಈ ಯಾವ ಜಾತಿ ಸೇರಿದೆಯಾ? ಇದೇನ ಶಿಕ್ಷಣ? ಈ ಶಿಕ್ಷಣ ಬೇಕಾ? ಶಿಕ್ಷಣ ಇದ್ದವರು ಆಯ್ತದ ಉದ್ಯೋಗಕ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ. ಬಹಳ ಜನ ಡಾಕ್ಟರ್ಗಳು ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಇಲ್ಲ, ಕಂದಾಚಾರಗಳನ್ನು ಬಿಡದೇ ಇಲ್ಲ. ಮತ್ತೆ ಮೌಢ್ಯಗಳನ್ನ ಕಂದಾಚಾರಗಳನ್ನು ಬಿಡದೆ ಹೋದ್ರೆ ಎಂತ ಶಿಕ್ಷಣ ಅದು? ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯನನ್ನ ಪ್ರೀತಿಸ್ಬೇಕು, ಇನ್ನೊಬ್ಬರನ್ನ. ಅಂತ ಶಿಕ್ಷಣ ಬೇಕು. ದ್ವೇಷದಲ್ಲ, ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ, ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ, ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಶಿಕ್ಷಣ ಆಗ್ಬೇಕು. ಬಹುಶಃ ಇವೆಲ್ಲ ದಲಿತ ವರ್ಗದಿಂದ ಬಂದಿರೋದ್ರಿಂದ ಅಂತ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಬಹಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ. ನಿಮ್ಗೆಲ್ಲ ಯಾವಾಗ ಸಮಾನತೆ ಬಂತು ಗೊತ್ತ? ಬಸವಣ್ಣನ ಕಾಲದಲ್ಲಿ ಅದು ನಿಮ್ಗೆಲ್ಲ ಸಮಾನತೆ ಇರಲಿಲ್ಲ. ತಲೆ ಬೋಳ್ಬಿಟ್ಟು ಒಳಗಡೆ ಕೂತಿದ್ರು. ಅಕ್ಷರ ಕಲಿಯಿರಲಿಲ್ಲ ನೀವು. ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ. ಹೆಂಗೆ ಶೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು. ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ರು. ಯಾಕೆಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಶೂದ್ರ ವರ್ಗ ಇದ್ದಲ್ಲ, ಆ ಶೂದ್ರ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ, ಸಂಸ್ಕೃತ ಕಲಿಯಾಗಿರಲಿಲ್ಲ. ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ. ಸ್ವಾತಂತ್ರ್ಯ ಬಂದ್ಮೇಲೆ ಎಲ್ಲರೂ ವಿದ್ಯೆ ಕಲಿಲಿಕ್ಕಾಗಿರೋದು. ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಫಂಡಮೆಂಟಲ್ ರೈಟ್ ಆಗಿದೆ. ವಿದ್ಯೆ ನಮ್ಮ ಹಕ್ಕು, ಮೂಲಭೂತ ಹಕ್ಕು. ವಿದ್ಯೆ ಕಲಿಯಲೇಬೇಕು. ಆದ್ರೆ ಕಲಿಯುವಾಗ ಎಂತ ವಿದ್ಯೆ ಕಲಿಬೇಕು ಅಂತಂದ್ರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತೆ ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನ ಕಲಿಬೇಕು. ನೀವು ವಿದ್ಯಾವಂತರಾಗ್ಬಿಟ್ಟು, ಡಾಕ್ಟರ್ಗಳಾಗ್ಬಿಟ್ಟು, ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದು ತಪ್ಪ್ಯಾಕ್ ಮಾಡ್ಬೇಕು? ಯಾಕಪ್ಪ ನೀನು ಬಟ್ಟೆ ಇಲ್ಲ, ಒಟ್ಟಿಗೆ ಇಟ್ಟಿಲ್ಲ, ನಿನಗೆ ಮನೆ ಇಲ್ಲ, ಯಾಕೆ ವಿದ್ಯೆ ಕಲಿಲಿಲ್ಲ ಅಂತಂದ್ರೆ ನಾನು ಅದೇ ಬರೋ ಸ್ವಾಮಿ, ನಾ ಏನ್ ಮಾಡೋದು? ಯಾವ್ದು ದೂರ ಬರ್ತಿದ್ರು ನಿಮ್ ಕಡೆ ಅಂತಲ್ಲಿ
ಬಹಳ ಜನ ಮನೆಯಲ್ಲಿ ಹೇಳ್ಕೊಡ್ತಾರೆ ನಮ್ಗೆ, ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನಮ್ಗೆ. ಹಣೆ ಬರಹ ಹಣೆ ಬರ್ತಿದ್ದಲ್ಲ ದೇವರು. ಬಸವಣ್ಣ ಏನ್ ಹೇಳ್ದ, ಇದೆಲ್ಲ ಬಿಡ್ಬೇಕಪ್ಪ, ಕರ್ಮ ಥಿಯರಿನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು ಬಸವಣ್ಣ ಅಲ್ವಾ? ಏನು ಕರ್ಮ ಥಿಯರಿ ಅಂದ್ರೆ? ಏನ್ರಿ ಕರ್ಮ ಥಿಯರಿ ಅಂದ್ರೆ? ಇನ್ ಯಾಕೆ ಈ ಹುಟ್ಟಿದ್ಯಾ ಅಂತಂದ್ರೆ ನಮ್ ಕರ್ಮ ಸ್ವಾಮಿ, ನಾ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹುಡುಕ್ಬಿಟ್ಟಿದ್ದೀನಿ. ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಅಂತ? ಯಾರೋ ಹೇಳ್ತಾರ ಹೇಳೋದು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆಗೆ ಕಲಿತಕ್ಕಂಥದ್ದಕ್ಕೆ ಅರ್ಥ ಬರ್ತದೆ. ಈ ಜನ್ಮದಲ್ಲಿ ಏನಾಗಿರೋದು ಹಿಂದಿನ ಜನ್ಮದಲ್ಲಿ ಇಲ್ಲ ಗೊತ್ತಾ? ಹಿಂದಿನ ಜನ್ಮ ಯಾರು ಏನಪ್ಪ ಗೊತ್ತಾ? ಈ ಜನ್ಮದಲ್ಲಿ ಏನಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಈಗ ನಮಗೆ 4 ಜನ ಹಣ ತಂದಿದ್ದಾರೆ, ಇನ್ನು 3 ಜನ ಹೊಲ ಹೋಗ್ತಾರೆ. ನಾವೊಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಮನೇಲಿ ಮುಖ್ಯಮಂತ್ರಿ ಆಗಿ ಹಿಂಗೆಲ್ಲ ಹೊಲ ಮನೆ ಅಂತ ಬೇರೆಯವ್ರಿಗೆಲ್ಲ ಬರ್ಬಿಟ್ಟು ನಂಗೆ. ನಾವು ಒಂದೇ ತಾಯಿ ಮಕ್ಕಳು ನೋಡಿ. ಅದಕ್ಕೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ವಿದ್ಯೆಯಿಂದ, ವೈಚಾರಿಕತೆಯಿಂದ ಶಿಕ್ಷಣ, ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಪ್ರೈಮರಿ ಇದು ಹೈಸ್ಕೂಲ್ ಈ ಕಲ್ತದೆ ಬಹಳ ಮುಖ್ಯ. ನಮ್ಗೆ ಏನು ಹೈಸ್ಕೂಲ್ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕ ಬರೋದು. ಕಾಲೇಜ್ ಗೊತ್ತಿಲ್ಲ ನಮಗೆ. ಕಾಲೇಜ್ ಕಲ್ತಿದ್ದೆಲ್ಲ ಮರ್ತೋಯ್ತು. ಪ್ರೈಮರಿ ಸ್ಕೂಲ್ ನಲ್ಲಿ ಮತ್ತೆ ಹೈಸ್ಕೂಲ್ ನಲ್ಲಿ ಕಲ್ತಿದ್ದಲ್ಲ ಅದೇ ಜ್ಞಾಪಕ. ಅಲ್ಲಿ ನೀವು ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಅಲ್ವಾ? ಮತ್ತೆ ತಂದೆ ತಾಯಿಗಳು ಕೂಡ, ಪೋಷಕರು ಕೂಡ ಎಣ್ಣೆ ಹೇಳ್ಕೊಡ್ಬೇಕು ಮನೆಯಲ್ಲಿ. ಇದು ಹೇಳ್ಕೊಡದೇನೆ ಕಂದಾಚಾರ, ಮೌಢ್ಯ, ಹಿಂದಿನ ಜನ್ಮ, ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನ್ ಪ್ರಯೋಜನ ಆಗುತ್ತೆ? ಅವ್ರು ಮನುಷ್ಯರು ಆಗದೇ ಇಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ಜಾತಿ ಮಾಡ್ತಾರೆ ಅಂತ ನಮ್ಮವನ್ನಲ್ಲಪ್ಪ ಊಟಕ್ಕಲ್ಲ ನಮ್ಮವನಪ್ಪ ಊಟ ಹಾಕಣ. ಅವನ್ ಜನಪರವಾಗಿದ್ರು ಇಲ್ವೋ ಗೊತ್ತಿಲ್ಲ, ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮವನಪ್ಪ ಊಟ ಹಾಕಣ. ನಮ್ಮಲ್ಲಿ ಒಬ್ಬ MLA ಇದ್ದ, ನಾನು MLA ಆದಾಗ ನಾನು ಅವನ ಹೆಸರು ಹೇಳೋದ, ಅವನು ಎಷ್ಟು ಊಟಕ್ಕೆ ಇತ್ತು ಅಂತಂದ್ರೆ, ನಾನು ಸಿದ್ದರಾಮಯ್ಯನವ್ರೆ ರಾತ್ರಿ ಹೊತ್ತು ಕೈ ಮುಗ್ಗಂಡೆ ಮಲಿಕತೀನಿ ಅಂತ ಹೇಳ್ತಿದ್ದ. ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗ್ದು ಅಭ್ಯಾಸ ಆಗ್ತದೆ, ಅದಕ್ಕೋಸ್ಕರ ಕೈ ಮುಗ್ಗಂಡೆ ಮಲಿಕತೀನಿ. ಈ ತರದವರು ಈ ರಾಜಕಾರಣದಲ್ಲಿ ಬರಕ್ ಶುರುವಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ, ಜನಪರವಾಗಿರ್ಬೇಕು, ಸಮಾಜ ಪರವಾಗಿರ್ಬೇಕು, ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು, ಸಮಾಜದಲ್ಲಿ ಏನೇನು ಏರುಪೇರುಗಳಿದ್ದಾರೋ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿ ಇರಬೇಕು. ಆ ತರ ವಿದ್ಯೆ ಇರಬೇಕು. ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರ್ದು. ಮೈಸೂರಿನಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೆ. ನಿಮ್ಮ ಫಾದರ್ ಪಾಪ ವಿದ್ಯಾವಂತರೆಲ್ಲ ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆ ಅವ್ರು ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ, ಸಮಾಜಕ್ಕೆ ಏನಾದ್ರು ಸೇವೆ ಮಾಡಲೇಬೇಕು ಅಂತಕ್ಕಂಥ ಆ ಕಲ್ಪನೆ ಇತ್ತಲ್ಲ, ಅದು ಬಹಳ
ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಗಂಗಾಧರಯ್ಯನವರು ಬಹಳ ಅಪಾಯ ಹಾಕೊಂಡು ಹೋಗಿದ್ದಾರೆ. ಅದನ್ನ ಬೆಳೆಸತಕ್ಕಂಥದ್ದು ರಾಜಕಾರಣಕ್ಕಿಂತ ರಾಜಕಾರಣ ಬೇಡ ಅಂತ ಹೇಳೋದು ರಾಜಕಾರಣ ಮಾಡಿ. ಆದ್ರೆ ನಿಮ್ ತಂದೆಯವ್ರಿಗೆ ಯಾವ ಉದ್ದೇಶ ಇಟ್ಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲಾಗಲಿ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀ ಬಸ್ ತಿರುಗಾಡಿ ಅಂತ ಮಾಡಿದ್ರು. ನಿಮ್ಗೆಲ್ಲ ದುಡ್ಡು ಕೊಳ್ಳಿ, ಆ ದುಡ್ಡು ನಿಮ್ಗೆ ಬೇರೆ ಕಡೆ ಖರ್ಚು ಮಾಡ್ಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ 2,000 ರೂಪಾಯಿ ಮಾಡಿದ್ದೀನಲ್ಲ, 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ. ಆ 4 ಜನ ಅಂತಂದ್ರೆ ಎಷ್ಟಾಯ್ತು? 1,22,00,000. ಅಷ್ಟು ಜನಕ್ಕೆ ತಿಂಗಳಿಗೆ 2,00,000 ರೂಪಾಯಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದು ಕೊಡೋದಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ. ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದಿದ್ದಾರೆ. ಎಲ್ಲರೂ ಮುಂದೆ ಅತ್ತೆ ಸೊಸೆ ಜಗಳ ಮಾಡಕ್ಕೆ ಅತ್ತೆ ಸೊಸೆ ಜಗಳ ತಂದಿದ್ದಾರೆ. ಪ್ರತಿ ವರ್ಷಕ್ಕೆ 32,000 ಕೋಟಿ ರೂಪಾಯಿಗಳನ್ನ ಮಹಿಳೆಯರಿಗೆ ಕೊಡ್ತಾರೆ. 32,000 ಕೋಟಿ. ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ. ನಿಮಗೆ ಕೊಂಡ್ಕೊಳ್ಳೋ ಶಕ್ತಿ ಇರ್ತಾನೆ, ಹೋಟ್ಲಿಗೆ ಹೋಗೋದು, ಬಟ್ಟೆ ತಗೊಳ್ಳೋದು, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು, ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಕೊಡೋದು, ಸೂತ ಕೊಡೋದು, ದುಡ್ಡೇ ಎತ್ತ ಕೊಡ್ತೀರಿ. ಅದಕ್ಕೋಸ್ಕರ ಇದನ್ನು ಮಾಡೋದು. ಇದನ್ನ ನಮ್ಮ ವಿರೋಧಿಗಳು ವಿರೋಧ ಮಾಡೋದು, ಏನೇನು ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡೋದು. ನೇರವಾಗಿ ವಿರೋಧ ಮಾಡಕ್ಕಾಗಲ್ವಲ್ಲ, ಯಾಕಂದ್ರೆ ಬಡವರನ್ನೆಲ್ಲ ಎದುರಾಕಬೇಕಾಗುತ್ತೆ, ಮಹಿಳೆಯರನ್ನೆಲ್ಲ ಎದುರಾಕಬೇಕಾಗ್ತದೆ. ಅದಕ್ಕೋಸ್ಕರ ಬೇರೆ ದಾರಿ ಹುಡುಕೋದು. ಸಿದ್ದರಾಮಯ್ಯನವರು ಚುನಾವಣೆ ಆದ್ಮೇಲೆ ಕೊಡ್ತಾರೆ. ಸಿದ್ದರಾಮಯ್ಯನವರು ದುಡ್ಡಿರೋದಿಲ್ಲ ಅಂತ ಹೇಳೋದು. ದುಡ್ಡಿಲ್ಲದೆ ಮಾಡಿದೀವಿ ನಾವು. ವರ್ಷಕ್ಕೆ 56,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಕರ್ನಾಟಕ ಬಜೆಟ್ ಎಷ್ಟು ಗೊತ್ತಾ? ನೀವೆಲ್ಲ ತಿಳ್ಕೋಬೇಕು. ಕರ್ನಾಟಕ ಬಜೆಟ್ ಈ ವರ್ಷ 24-25ಕ್ಕೆ 3,71,000 ಕೋಟಿ. 3,71,000 ಕೋಟಿ. ಅದ್ರಲ್ಲಿ 56,000 ಕೋಟಿ ಖರ್ಚು ಮಾಡ್ತಾರೆ. ಅದಕ್ಕೆ ಏನು ಎಪ್ರಿಲ್ ನೋಟದ್ದು ಎಪ್ರಿಲ್ನೆಲ್ಲ ಸಿದ್ದರಾಮಯ್ಯನವರ ಹತ್ರ ದುಡ್ಡಿಲ್ಲ ಏನು ಇವರು ಕೇಳಕ್ ಹೋಗಿದ್ದು ಅಂತ. ಸರ್ಕಾರದ ದುಡ್ಡಿಲ್ಲ. ಆಮೇಲೆ ನಾವು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದು, ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ನಾಟ್ ಬಿಜೆಪಿ, ಮನಮೋಹನ್ ಸಿಂಗ್ ಅವರು ತಂದದ್ದು ಅಂತ ಅರ್ಥ ಮಾಡ್ತಾರೆ. ಅದೇ ಆಕ್ಟ್ ಬಂದಾಗ ಪಾಸ್ ಆದಾಗ ಪಾರ್ಲಿಮೆಂಟ್ ಇದೇ ಮುರಳಿ ಮನೋಹರ್ ಜೋಶಿ, ದಿ ಟಾಲ್ ಲೀಡರ್ ಆಫ್ ದಿ ಬಿಜೆಪಿ, ದಿ ಟಾಲೆಸ್ಟ್ ಲೀಡರ್ ಆಫ್ ದಿ ಬಿಜೆಪಿ, ಮುರಳಿ ಮನೋಹರ್ ಜೋಶಿ ಅಪೋಸ್ ಮಾಡಿದ್ರು ರಾಜ್ಯಸಭೆಯಲ್ಲಿ. ಇಟ್ ಇಸ್ ನಾಟ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ವಿರೋಧ ಮಾಡಿದವರು ಬಿಜೆಪಿಯ ಟಾಲೆಸ್ಟ್ ಲೀಡರ್ ಮಿಸ್ಟರ್ ಮುರಳಿ ಮನೋಹರ್ ಜೋಶಿ.
ಅಂಬೇಡ್ಕರ್ ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ನಿಮ್ನೆಲ್ಲ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿರೋದು, ಯಾರು ಸರ್ಕಾರಿ ನೌಕರರಾಗಿರ್ತಾರೆ, ಯಾರು ಇದು ಆದಾಯ ತೆರಿಗೆ ಕಟ್ತಾರೆ, ಅವ್ರು ಕೊಡಬೇಡಿ ಅಂತ ಹೇಳಿದ್ರು. ಬಡವರಿಗೆಲ್ಲ ಕೊಡ್ಬೇಕಾಗಿರೋದು ಅಕ್ಕಿನ 7 ಕೆಜಿ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವ್ರು ಯಾರು? ಪುಕ್ಕಟೆಯಾಗಿ. ಇದು ಸಿದ್ದರಾಮಯ್ಯ. ಅದನ್ನ 7 ಕೆಜಿಯಿಂದ 5 ಕೆಜಿ ಮಾಡಿದವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. 7 ಕೆಜಿಯಿಂದ 5 ಕೆಜಿ, ಈಗ 10 ಕೆಜಿ ಕೊಡ್ತಾ ಇರೋರು ಯಾರು? ಮಿಸ್ಟರ್ ಸಿದ್ದರಾಮಯ್ಯ. ಇವರು ಯಾರು ವಿರೋಧ ಮಾಡಿದ್ರು ಅವ್ರಿಗೆ ನೋಡಿ ಎಂಥ ಪರಿಸ್ಥಿತಿ ಇದೆ ನಮ್ಗೆ. ಅದಕ್ಕೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ತಕ್ಕಂಥವ್ರನ್ನ ನಮ್ಗೆ ವಿದ್ಯೆ ಇದೆಯಲ್ಲ, ಇತಿಹಾಸ ಅರ್ಥ ಮಾಡ್ಬೇಕು. ನಾವ್ ಏನಾಗಿದ್ದೋ, ಏನಾಗಿದ್ದೀವಿ, ಏನಾಗ್ಬೇಕು, ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಏನಾಗಿದ್ದೋ, ಏನಾಗಿದ್ದೀವಿ, ಏನಾಗ್ಬೇಕು, ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಪಡೆದಕ್ಕೆ ಸಾರ್ಥಕ. ಅದನ್ನು ಮಾಡಿ ಅಂತೇಳಿ ಈ ಶಿಕ್ಷಣ ಸಂಸ್ಥೆ ಮಾಡ್ಲಿ ಅಂತೇಳಿ ಆಶಿಸಿ ಗಂಗಾಧರರವರನ್ನ ಸ್ಮರಿಸಿಕೊಂಡು ಅವ್ರ ದಾರಿನಲ್ಲಿ ಪರಮೇಶ್ವರವರು ನಡೀಲಿ, ಅವ್ರ ಕುಟುಂಬವರು ನಡೀಲಿ ಅಂತೇಳಿ ಹೇಳ್ತಾ ಇದನ್ನ ಅತ್ಯಂತ ಸಂತೋಷದಿಂದ ಎತ್ತದು ಫಿಶ್ ಅಕಾಡೆಮಿ, ಇಂಗ್ಲಿಷ್ ನಲ್ಲಿ ಫಿಶ್ ಅಕಾಡೆಮಿ, ಕನ್ನಡದಲ್ಲಿ ಅನ್ವೇಷಣೆ ಅಕಾಡೆಮಿ ವಿದ್ಯಾಸಂಸ್ಥೆ. ಅನ್ವೇಷಣೆ ಮಾಡೋದು ಫಿಶ್ ಅಕಾಡೆಮಿ, ಅನ್ವೇಷಣೆ ಅಕಾಡೆಮಿ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದು ಶುಭವಾಗಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.